ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡುತ್ತಿರುವ ದೇವಸ್ಥಾನವು ಅನ್ನಪೂರ್ಣೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಮೂಡುಬಿದಿರೆ ತಾಲೂಕಿನ ಕೊಡ್ಡೆಡ್ಕ ಎಂಬ ಗ್ರಾಮದಲ್ಲಿದೆ. ಇದಕ್ಕೆ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುತ್ತಿದ್ದಂತೆ ಸಮುದ್ರ ಮಥನ ಮಾಡಿರುವಂತಹ ಕಲಾಕೃತಿಗಳನ್ನು ನಾವು ನೋಡಬಹುದು. ತುಂಬ ಚೆನ್ನಾಗಿರುವಂತಹ ಕಲಾಕೃತಿಗಳು ಕೂಡ ಇಲ್ಲಿ ಕಾಣಸಿಗುತ್ತವೆ. ಈ ದೇವಸ್ಥಾನವು 4 ಎಕರೆ ವಿಶಾಲವಾದ ಪರಿಸರದಲ್ಲಿ ನಿರ್ಮಾಣಗೊಂಡಿದೆ. ಸುಂದರವಾದಂತಹ ನಟರಾಜನ ಮೂರ್ತಿಯನ್ನು ಕೂಡ ನಾವು ನೋಡಬಹುದು. ನಟರಾಜನ ಮೂರ್ತಿ ಪಕ್ಕದಲ್ಲಿಯೇ ದಾಸಶ್ರೇಷ್ಠರಾದ ಪುರಂದರದಾಸರ ವಿಗ್ರಹವನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಅದರ ಪಕ್ಕದಲ್ಲಿಯೇ ವಿಶಾಲವಾದ 63 ಅಡಿ ಎತ್ತರವಿರುವಂತಹ ಹನುಮಂತ ದೇವರ ಮೂರ್ತಿಯನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಹಾಗೆಯೇ ಮುಂದೆ ಹೋದಂತೆ ಸಾಯಿಬಾಬಾ ಅವರ ಮಂದಿರ ಕೂಡ ಇದೆ. ದೇವಸ್ಥಾನಕ್ಕೆ ಬಂದಿರುವ ಭಕ್ತರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮುಂದೆ ಸಾಗಿದಂತೆ ನವಿರಾದ ಹಚ್ಚು ಹಸಿರಿನಿಂದ ಕೂಡಿದ ಗಾರ್ಡನ್ ಹಾಗೂ ಸುಂದರವಾದ ಕಲಾಕೃತಿಗಳನ್ನು ನಾವು ಇಲ್ಲಿ ನೋಡಬಹುದು. ವಿಧ ವಿಧವಾದ ಭಂಗಿಗಳಲ್ಲಿ ನಿಂತಿರುವ ಶಿಲಾಬಾಲಕಿಯರ ಕೆತ್ತನೆಗಳನ್ನು ಇಲ್ಲಿ ನೋಡಲು ಬಲು ಸುಂದರವಾಗಿ ಕಾಣಸಿಗುತ್ತವೆ. ಈ ಕ್ಷೇತ್ರದ ಐತಿಹ್ಯವೇನೆಂದರೆ, ಈ ದೇವಸ್ಥಾನದ ಸಂಸ್ಥಾಪಕರಾದ ಜಯರಾಮ್ ಹೆಗಡೆಯವರು ಒಂದು ದಿನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದರ್ಶನಕ್ಕೆ ತೆರಳಿರುತ್ತಾರೆ. ಅಲ್ಲಿ ದರ್ಶನ ಮುಗಿಸಿಕೊಂಡು ಮರಳಿ ತಮ್ಮ ಕಾರಿನಲ್ಲಿ ಊರಿಗೆ ಬರುವಾಗ ರಸ್ತೆಯಲ್ಲಿ ಒಬ್ಬ ತರುಣಿಯು ಅವರನ್ನು ಭೇಟಿಯಾಗುತ್ತಾಳೆ. ಹಾಗೆ ತಮ್ಮ ಜೊತೆಗೆ ಕರೆದುಕೊಂಡು ಹೋಗಲು ಕೇಳಿಕೊಳ್ಳುತ್ತಾಳೆ. ಆದರೆ ಅದಕ್ಕೆ ಒಪ್ಪದ ಅವರು ತಾವು ಹೊರಡಲು ನಿರ್ಧರಿಸುತ್ತಾರೆ. ಆದರೆ ಅವರು ಕಾರು ಮುಂದೆ ಚಲಿಸದೆ ನಿಂತೇ ಬಿಡುತ್ತದೆ. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕಾರು ಮುಂದೆ ಸಾಗುವುದಿಲ್ಲ. ಆಗ ಆ ತರುಣಿಯು ಮತ್ತೆ ಬಂದು ಕೇಳಿಕೊಳ್ಳುತ್ತಾಳೆ. ಯಾವಾಗ ಆ ತರುಣಿಯನ್ನು ಕಾರಿನಲ್ಲಿ ಕೊರೆದು ಕೂಡಿಸಿಕೊಳ್ಳುತ್ತಾರೋ ಆವಾಗ ಕಾರು ಮತ್ತೆ ಮುಂದೆ ಚಲಿಸಲು ಪ್ರಾರಂಭವಾಗುತ್ತದೆ. ಈ ವಿಷಯವು ಅವರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಅವರು ಕಾರು ಕೊಡ್ಡೆಡ್ಕ ಗ್ರಾಮ ತಲುಪಿದಾಗ ಕಾರನ್ನು ನಿಲ್ಲಿಸಲು ತರುಣಿಯು ಕೇಳಿಕೊಳ್ಳುತ್ತಾಳೆ. ಕಾರಿನಿಂದ ಇಳಿದ ಮೇಲೆ ಸ್ವಲ್ಪ ದೂರ ಹೋಗಿ ತರುಣಿಯು ಅದೃಶ್ಯಳಾಗಿ ಬಿಡುತ್ತಾಳೆ. ಇದು ಅವರಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ. ಮನೆ ತಲುಪಿದ ನಂತರ ಅವರಿಗೆ ಸ್ವಪ್ನದಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವಾಗಿ ನಿನ್ನ ಜೊತೆ ಬಂದಿರುವ ತರುಣಿ ನಾನೇ ಎಂದು ಹೇಳುತ್ತಾಳೆ. ಕೊಡ್ಡೆಡ್ಕ ಗ್ರಾಮದಲ್ಲಿ ನನ್ನ ದೇವಸ್ಥಾನದ ಅವಶ್ಯಕತೆ ಇದೆ ಎಂದು ಹೇಳಿ ನಿರ್ಮಾಣ ಮಾಡಲು ಸೂಚನೆಯನ್ನು ಕೊಡುತ್ತಾಳೆ. ಅದರಂತೆ ಅವರು ಹೊರನಾಡು ದೇವಸ್ಥಾನದ ಮಾದರಿಯಲ್ಲಿಯೇ ಕೊಡ್ಡೆಡ್ಕ ಗ್ರಾಮದಲ್ಲಿ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ. ಈ ದೇವಸ್ಥಾನವು ಧರ್ಮಸ್ಥಳದಿಂದ 58 ಕಿಲೋಮೀಟರ್ ದೂರದಲ್ಲಿದೆ.
ಹಾಗೆ ಮಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಮೂಡುಬಿದಿರೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮಧ್ಯಾಹ್ನ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಎಲ್ಲರೂ ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಧನ್ಯವಾದಗಳು.